Amendment of 1976. ಇದನ್ನು ರೆವಿನ್ಯೂ ಕಾರ್ಪೊರೇಷನ್ ಅಲ್ಲ, ನಮ್ದ ಕಾರ್ಪೊರೇಷನ್. ಸೊ ನಾವು ಕರ್ನಾಟಕ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳೋದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಹೆಚ್ಚಿಗೆನೇ ಹೇಳಿದ್ರಪ್ಪ ಅಂತಂದ್ರೆ ಮಹಾರಾಷ್ಟ್ರ ಕೇಸ್ ಹರ್ತಿಲ್ಲ, ಹಂಗೆ ಹಿಂಗೆಲ್ಲ ಹೇಳಿದ್ರೆ ಅದಕ್ಕೆ ಬರಂಗಿಲ್ಲ. ವಿದೌಟ್ ಕಾಮೆಂಟಿಂಗ್ ಆನ್ ದ ಮೆರಿಟ್ಸ್ ಆಫ್ ದ ಕೇಸ್, if a symbolic declaration is made, in my legal opinion, there is no difficulty, there is no hurdle. It is perfectly within the four corners of law. So, ಬೆಳಗಾಂ ಕಾರ್ಪೊರೇಷನ್ ಯಾವುದೇ ಒಂದು ಕಾನೂನು ಅಭ್ಯಂತರ ಆತಂಕ ಅಂತ ತಿಳ್ಕೊಂಡಿದ್ವಿ, ಅದನ್ನು ತಿಳ್ಕೋಬಾರದು. ಇನ್ನು ರಾಜಕೀಯವಾಗಿ ಮಾಡಬೇಕೋ ಮಾಡಬಾರ್ದು, ಶಾಂತಿ ದೃಷ್ಟಿಯಿಂದ ನಾವು ಮಾಡಬೇಕೋ ಮಾಡೋದು ಬೇರೆ ಮಾತು. ಅದೆಲ್ಲ ಪೊಲಿಟಿಷಿಯನ್ಸ್ ವಿಚಾರ ಮಾಡ್ತಾರೆ. ಕೆಲವು ವಿಷಯದಾಗ ನಿಮ್ಗೆ ಹಾಕಿರ್ತೈತಿ, ಹಾಕೈತಂದ್ರೆ ಮಾಡ್ಕೊಂತ ಅರ್ಥಲ್ಲ. ಎಲ್ಲ ಬೇರೆ ವಿಷಯ ನೋಡ್ತಾರೆ. ಹ್ಯಾವಿಂಗ್ ರಿಗಾರ್ಡ್ ಟು ಅದರ್ ಫ್ಯಾಕ್ಟರ್ಸ್ ಆಫ್ ಪೀಸ್ ಅಂಡ್ ಅದರ್ ಥಿಂಗ್ಸ್, ದೇ ಮೇ ಡಿಕ್ಲೇರ್, ದೇ ಮೇ ನಾಟ್ ಡಿಕ್ಲೇರ್, ದಟ್ ಇಸ್ ಲೆಫ್ಟ್ ಟು ದೆಮ್. ಅದೆಲ್ಲ ನೀವು ವಿಚಾರ ಮಾಡ್ತೀರಿ, ರಾಜಕಾರಣಿಗಳು ವಿಚಾರ ಮಾಡ್ತಾರೆ, ಒಟ್ಟು ಮಾಡಿ ಅದನ್ನು ನಿರ್ಣಯ ತೋರಿ. ಕಾನೂನು ದೃಷ್ಟಿಯಿಂದ ಹೇಳ್ತಾರೆ ಯಾವುದೇ ಅಭ್ಯಂತರ ಇಲ್ಲ. ಮಟ್ಟಿಗೆ ನಾನು ಹೇಳಿದರೆ ಐ ಆಮ್ ಶ್ಯೂರ್ ದ ಗವರ್ಮೆಂಟ್ ವಿಲ್ ಆಲ್ಸೋ ಅಗ್ರಿ ವಿತ್ ದಿಸ್. ಇಫ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಒಪಿನಿಯನ್ is sought by the corporation, and will accordingly go ahead and decide whether ultimately to pass a resolution or not. That again is a political decision. ಏನು ಮಾಡೋದು ಮಾಡ್ತಾರೆ. ಇಷ್ಟು ಮಟ್ಟಿಗೆ ಬೆಳಗಾಂ ಗಡಿ ಸಮಸ್ಯೆ ಬಗ್ಗೆ ಹೇಳ್ತೀನಿ. ಆಮೇಲೆ ನಾನು ಆಲ್ರೆಡಿ ಹೇಳಿದಂಗೆ ಈ ಕೇಸು ಭಾಳ ವಿಚಾರ ಮಾಡಿ ಕೇರ್ಫುಲ್ ಆಗಿ ನಡೆಸಬೇಕು. ರಾಜ್ಯ ಸರ್ಕಾರ ಮಾಡಕತ್ತಾರ ಎಲ್ಲ ಸಾಕಷ್ಟು ಎಲ್ಲ ಹೈಯೆಸ್ಟ್ ಲೆವೆಲ್ ಡಿಸ್ಟ್ರೋಯಿಂಗ್ ಅಟೆನ್ಷನ್. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ನೀವು ಸಹ ಇಲ್ಲಿ ಎಷ್ಟು ಪ್ರೆಷರ್ ಮಾಡ್ತೀರಿ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ನೀವು ತಪ್ಪಂದ್ರೆ ಅವ್ರು ಗೊತ್ತಾಗುತ್ತೆ. ಅದಕ್ಕೆ ಯಾವತ್ತೂ ಒಂದು ಇಲ್ಲಿ ಪ್ರೆಷರ್ ಇಟ್ಕೊಂಡು ಹೋಗ್ಬೇಕು. ಒಂದು ಲೆಜಿಟಿಮೇಟ್ ಮೀನ್ಸ್ ಆಗಿ ನಾನ್ ವೈಲೆಂಟ್ ಮ್ಯಾನರ್, ಯಾವುದೋ ಒಂದು ಹಿಂಸಾಕೃತಿ ಮಾಡಿದೆ ನಾನ್ ವೈಲೆಂಟ್ ಮ್ಯಾನರ್, ಏನೊಂದು ಪ್ರೆಷರ್ ಮಾಡ್ತಿರ್ತೀವಿ ಗೌರ್ಮೆಂಟ್ಗೆ, ಅದನ್ನ ಯಾವತ್ತೂ ಮಾಡ್ಕೊತಿರ್ಬೇಕು. ಅದು ಎಷ್ಟು ಮಾಡಿದ್ರು ಕಡಿಮೆ.